ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಲಕ್ಕೇಶ್ ಯೂಟ್ಯೂಬ್ ಚಾನಲ್. ಯೂಟ್ಯೂಬಲ್ಲಿ ಒಂದು ಹೊಸ ಪಾಲಿಸಿ ಬಂದಿದೆ, ಮಿಸ್ಲೀಡಿಂಗ್ ಅಂತ ಅಂದ್ಬಿಟ್ಟು. ಓಕೆ, ಈ ಒಂದು ಪಾಲಿಸಿ ಯಾರಿಗೆಲ್ಲ ಅಪ್ಲೈ ಆಗುತ್ತೆ ಅಂತಂದರೆ, ಹೊಸ ಯೂಟ್ಯೂಬರ್ಸ್ ಯಾರೆಲ್ಲ ಬರ್ತಾ ಇದ್ದೀರಾ, 1000 ಸಬ್ಸ್ಕ್ರೈಬರ್ಸ್ 4000 ಅವರ್ಸ್ ಕಂಪ್ಲೀಟ್ ಮಾಡಿಕೊಂಡು ವಾಚ್ ಟೈಮ್ನ ಅಪ್ಲೈ ಮಾಡೋದಕ್ಕೆ ಯಾರು ಮುಂದಾಗಿದ್ದೀರಾ, ಸೊ ನಿಮಗೂ ಕೂಡ ಈ ಒಂದು ಪಾಲಿಸಿ ಅಪ್ಲೈ ಆಗುತ್ತೆ. ಆ್ಯಂಡ್ ಈಗ ಆಲ್ರೆಡಿ ಯೂಟ್ಯೂಬಲ್ಲಿ ದುಡ್ಡು ಮಾಡ್ತಾರವರು, ಸೊ ಯೂಟ್ಯೂಬರ್ಸ್ಗಳು ಇರೋರು, ಅವ್ರಿಗೂ ಕೂಡ ಈ ಒಂದು ಪಾಲಿಸಿ ಅಪ್ಲೈ ಆಗುತ್ತೆ. ಏನದು ಪಾಲಿಸಿ? ನಾನು ಆವಾಗಲೇ ಹೇಳಿದೆ ಮಿಸ್ಲೀಡಿಂಗ್ ಅಂತ ಅಂದ್ಬಿಟ್ಟು. ಸೊ ಈ ಮಿಸ್ಲೀಡಿಂಗ್ ಪಾಲಿಸಿಯಿಂದ ನಿಮ್ಮೊಂದು ಮಾನಿಟೈಸೇಷನ್ ಯಾವಾಗ ಬೇಕಾದರೂ, ಯಾವೊಂದು ಟೈಮಲ್ಲಿ ಬೇಕಾದರೂ ಸೊ ಆಫ್ ಆಗ್ಬೋದು. ಸೊ ಮಾನಿಟೈಸೇಷನ್ ಆಫ್ ಆಯಿತು ಅಂತಂದರೆ ಯೂಟ್ಯೂಬಲ್ಲಿ ನೀವು ದುಡ್ಡು ಮಾಡೋಕ್ಕಾಗಲ್ಲ. ಓಕೆ, ಸೊ ಈ ಮಿಸ್ಲೀಡಿಂಗ್ ಪಾಲಿಸಿ ಬಗ್ಗೆ ನಾನು ನಿಮಗೆ ನೀಟಾಗಿ ನಮ್ಮ ಭಾಷೆಯಲ್ಲಿ, ಕನ್ನಡ ಭಾಷೆಯಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಆ್ಯಂಡ್ ಇದಕ್ಕೆ ಇದನ್ನು ಹೇಳ್ತಾ ಇದ್ದಾಗ ನಿಮಗೆ ಸ್ವಲ್ಪ ಭಯ ಆಗುತ್ತೆ. ಅಯ್ಯೋ ನಂದು ಆಫ್ ಆಗಿಬಿಟ್ರೆ ಏನು ಮಾಡೋದು ಅಂತ ಭಯ ಪಡಬೇಡಿ. ಅದಕ್ಕೆ ಸೊಲ್ಯೂಷನ್ನು ಕೂಡ ಇದೆ. ಸೊಲ್ಯೂಷನ್ ಲಾಸ್ಟಲ್ಲಿ ಕೊಡ್ತೀನಿ, ನಿಮಗೆ ತಣ್ಣಗಾಗುತ್ತೆ ಅವಾಗ. ಓಕೆ, ಫಸ್ಟು ಕಾನ್ಸೆಪ್ಟ್ ಹೇಳ್ಬೇಕಾದ್ರೆ ನಿಮ್ಗೆ ಭಯ ಆಗುತ್ತೆ, ಲಾಸ್ಟಲ್ಲಿ ನಾನು ನಿಮಗೆ ತಣ್ಣು ಮಾಡೋ ಜವಾಬ್ದಾರಿ ನಂದು. ಓಕೆ, ಸೊ ಬನ್ನಿ ಇವಾಗ ಏನದು ಮಿಸ್ಲೀಡಿಂಗ್, ಏನು ಯಾವ ಥರ ತೊಂದರೆ ಆಗ್ತದೆ ಎಲ್ಲ ಒಂದು ಯೂಟ್ಯೂಬ್ ಚಾನಲ್ಸ್ಗಳಿಗೆ ಅಂತ ನಾವು ನೋಡೋಣ. ವಿಡಿಯೋನ ಶುರು ಮಾಡೋದಕ್ಕಿಂತ ಮುಂಚೆ ನೀವೇನಾದ್ರು ಫಸ್ಟ್ ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಾರೆ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಜೊತೆ ವಿಡಿಯೋ ಶೇರ್ ಒಂದು ಲೈಕ್ ಮಾಡಿ. ಓಕೆ, ಒಂದು ಲೈಕ್ ಅಂತಾರೆ ಎಲ್ಲ ಸೇರ್ಕೊಂಡು ಒಂದು ಲೈಕ್ ಮಾಡಿ ಅಂತ. ಆಯ್ತಾ ಲೈಕು. ಬನ್ನಿ ಇವತ್ತಿನ ವಿಡಿಯೋನ ಶುರು ಮಾಡೋಣ. ಓಕೆ ಗೈಸ್, ಇವಾಗ ಯೂಟ್ಯೂಬಲ್ಲಿ ಹೊಸ ಪಾಲಿಸಿ ಬಂದಿದೆ ಅಂತ ಹೇಳಿದೆ. ಮೊದಲನೇದಾಗಿ ಆ ಒಂದು ಪಾಲಿಸಿ ಬರೋದಕ್ಕೆ ಏನು ಕಾರಣ ಅಂತ ಫಸ್ಟ್ ಹೇಳ್ಬಿಡ್ತೀನಿ ಕೇಳಿ. ನೋಡಿ, ಯಾವುದೇ ಒಂದು ಪಾಲಿಸಿ ಬರಬೇಕು ಅಂತಂದರೆ ಏನಾದರೂ ಒಂದು ಕಾರಣ ಇರುತ್ತೆ. ಸೊ ಯೂಟ್ಯೂಬಲ್ಲಿ ಒಂದು ಪಾಲಿಸಿ ಬಂದಿದೆ ಅಂತಂದರೆ ಅದಕ್ಕೆ ಮುಖ್ಯ ಕಾರಣ ನನಗನ್ಸೋ ಪ್ರಕಾರ, ನಿಮ್ಗಳಿಗೆ ನಿಮ್ಮ ಥರನೇ ಅನಿಸುತ್ತೆ, ನಿಮ್ಮ ಯೋಚನೆಗೆ ತಕ್ಕಂಗೆ. ಬಟ್ ನನಗನ್ಸಿರೋದು ಹೇಗೆ ಅಂತಂದರೆ, ಯೂಟ್ಯೂಬಲ್ಲಿ ಇವಾಗ ಹೊಸ ಯೂಟ್ಯೂಬರ್ಸ್ಗಳು ಬರ್ತಾ ಇದ್ದಾರೆ, ಒಳ್ಳೊಳ್ಳೆ ಟ್ಯಾಲೆಂಟ್ ಇರೋರು ಬರ್ತಾ ಇದ್ದಾರೆ. ಸೊ ಯೂಟ್ಯೂಬಲ್ಲಿ ಅಂದರೆ ಯೂಟ್ಯೂಬ್ ಕಂಟೆಂಟ್ ಕ್ರಿಯೇಟರ್ಸ್ಗಳು ಜಾಸ್ತಿ ಬರ್ತಾ ಇರೋದ್ರಿಂದ ಯೂಟ್ಯೂಬ್ಗೂ ಕೂಡ ಪ್ರೆಷರ್ ಆಗ್ತಾ ಇದೆ. ಸೊ ಅದಕ್ಕೋಸ್ಕರ ಅವ್ರು ಏನು ಮಾಡ್ತಿದ್ದಾರೆ ಅಂತಂದರೆ, ಈ ಬೇಡದವ್ರನ್ನ ಕಿತ್ತಾಕೋದಕ್ಕೋಸ್ಕರ ಸೊ ಈ ಒಂದು ಪಾಲಿಸಿನ ತಂದಿದ್ದಾರೆ ಅಂತ ನನಗನ್ಸುತ್ತೆ. ಇದು ನನ್ನ ಒಂದು ಅನಿಸಿಕೆ ಮೇಲೆ ನಾನು ನಿಮ್ಗೆ ಹೇಳ್ತಾ ಇರೋದು. ಸೊ ನಿಮ್ಗೆ ಏನು ಅನಿಸುತ್ತೆ, ಏನಕ್ಕೆ ಈ ಒಂದು ಪಾಲಿಸಿ ತಂದಿದ್ದಾರೆ ಅಂತ ಅನಿಸುತ್ತೆ ಅನ್ನೋದನ್ನ ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಸೊ ಇವಾಗ ನಾನು ಮ್ಯಾಟ್ರಿಗೆ ಬರ್ತೀನಿ. ಮಿಸ್ಲೀಡಿಂಗ್. ಓಕೆ, ಮಿಸ್ಲೀಡಿಂಗ್ ಅಂತ ಒಂದು ಪಾಲಿಸಿ ತಂದಿದ್ದಾರೆ ಅಂತ ಹೇಳಿದೆ. ಸೊ ಇದು ನಿಮಗೆ 3 ಥರ ನೀವು ತಗಲಾಕಬಹುದು ಯೂಟ್ಯೂಬರ್ ಕೈಲಿ. ಓಕೆ, ಮಿಸ್ಲೀಡ್ ಮಾಡೋ ಮುಖಾಂತರ ಯಾವ ಥರ ತಗಲಾಕೊಳ್ತೀರಾ ಅಂತಂದರೆ, ಮೊದಲನೇ ರೀತಿ ಟೈಟಲ್. ಓಕೆ, ನೀವು ಟೈಟಲಲ್ಲಿ ಆಡಿಯನ್ಸ್ಗಳನ್ನ ಮಿಸ್ಲೀಡ್ ಮಾಡ್ತು ಅಂತಂದರೆ, ಇವಾಗ ಎಕ್ಸಾಂಪಲ್ ಹೆಂಗೆ, ಯಾವ ಥರ ನಾವು ಟೈಟಲಲ್ಲಿ ಆಡಿಯನ್ಸ್ಗಳನ್ನ ಮಿಸ್ಲೀಡ್ ಮಾಡೋದಕ್ಕೆ ಸಾಧ್ಯ ಅಂತ ನೀವು ನನಗೆ ಕೇಳೋದಾದರೆ, ಇವಾಗ ಎಕ್ಸಾಂಪಲ್ ಒಂದು ಕೈನ್ ಮಾಸ್ಟರ್ ಬಗ್ಗೆ ವಿಡಿಯೋ ಮಾಡಿದ್ದೀರಾ ಅಂತ ಅಂದ್ಕೊಡಿ. ಕೈನ್ ಮಾಸ್ಟರ್ ಹೆಂಗೆ ಉಪಯೋಗಿಸೋದು ಅದರ ಟ್ಯೂಟೋರಿಯಲ್ ಮಾಡಿದ್ದೀರಾ ಅಂತ ಅಂದ್ಕೊಡಿ. ನೀವು ಟೈಟಲ್ನ ಹೌ ಟು ಯೂಸ್ ಇನ್ಶಾರ್ಟ್ ಆ್ಯಪ್ ಅಂತ ಅಂದ್ಬಿಟ್ಟು ನೀವು ಹಾಕ್ಬಿಟ್ರೆ, ಸೊ ಅವಾಗ ತಪ್ಪಾಗುತ್ತೆ. ಅವಾಗ ನೀವು ಆಡಿಯನ್ಸ್ಗಳನ್ನ ಮಿಸ್ಲೀಡ್ ಮಾಡ್ದಂಗೆ ಅದು ಅರ್ಥ. ಸೊ ಅವಾಗ ನಿಮ್ಮ ಒಂದು ಚಾನಲಲ್ಲಿ ಮಾನಿಟೈಸೇಷನ್ ಆಫ್ ಮಾಡ್ತಾರೆ. ಓಕೆ, ಇದು ಮೊದಲನೇ ತಪ್ಪು. ಮಿಸ್ಲೀಡ್ ಈ ಥರ ನೀವು ಮಾಡಿದ್ರೆ ನಿಮ್ಮೊಂದು ಚಾನಲಲ್ಲಿ ಮಾನಿಟೈಸೇಷನ್ ಆಫ್ ಆಗುತ್ತೆ. ಇನ್ನು ಎರಡನೇದು, ಡಿಸ್ಕ್ರಿಪ್ಷನಲ್ಲಿ ನೀವು ಮಿಸ್ಲೀಡ್ ಮಾಡಿದ್ರೆ ಆಡಿಯನ್ಸ್ಗಳನ್ನ, ಆವಾಗಲೂ ಕೂಡ ಮಾನಿಟೈಸೇಷನ್ ಆಫ್ ಆಗುತ್ತೆ. ಏನದು ತಪ್ಪು, ಹೆಂಗೆ ಮಾಡಿದ್ರೆ ತಪ್ಪಾಗುತ್ತೆ ಅಂತ ನಾನು ನಿಮ್ಗೆ ಹೇಳೋದಾದರೆ, ಸೊ ಇವಾಗ ಡಿಸ್ಕ್ರಿಪ್ಷನಲ್ಲಿ ತುಂಬ ಜನ ಟ್ಯಾಗ್ಸ್ಗಳನ್ನ ಹಾಕ್ತಾ ಇರ್ತೀರ. ಈಗ ಯಾವುದೋ ಒಂದು ಹೌ ಟು ಯೂಸ್ ಕೈನ್ ಮಾಸ್ಟರ್ ವೀಡಿಯೋ ಮಾಡಿದ್ದೀರಾ ಅಂತಂದರೆ, ಡಿಸ್ಕ್ರಿಪ್ಷನಲ್ಲಿ ಹೌ ಟು ಯೂಸ್ ಕೈನ್ ಮಾಸ್ಟರ್ ಇನ್ ಕನ್ನಡ ಕಾಮ, ಹೌ ಟು ಯೂಸ್ ಕೈನ್ ಮಾಸ್ಟರ್ ಇನ್ ತೆಲುಗು ಕಾಮ, ಈ ಥರ ಡಿಸ್ಕ್ರಿಪ್ಷನಲ್ಲೇ ಕೆಲವೊಂದಷ್ಟು ಜನ ಟ್ಯಾಗ್ಸ್ ಹಾಕೋರು ಇದ್ದಾರೆ. ಓಕೆ, ಸೊ ಆ ಥರ ಹಾಕೋದ್ರಿಂದ ಸೊ ನಿಮ್ಮೊಂದು ಚಾನಲಲ್ಲಿ ಮಿಸ್ಲೀಡ್ ಮಾಡ್ತಾ ಇದ್ದೀರಾ ಅಂತ ಅಂದ್ಬಿಟ್ಟು ಡಿಸ್ಕ್ರಿಪ್ಷನ್ ಮುಖಾಂತರ ಸೊ ನಿಮ್ಮೊಂದು ಚಾನಲಲ್ಲಿ ಮಾನಿಟೈಸೇಷನ್ ಆಫ್ ಮಾಡ್ತಾರೆ. ಓಕೆ, ಇದು ಎರಡನೇ ಕಾರಣ. ಇನ್ನು ಮೂರನೇದು, ಟ್ಯಾಗ್ಸಲ್ಲಿ ನೋಡಿ, ತುಂಬ ಇಂಪಾರ್ಟೆಂಟ್ ಟ್ಯಾಗ್ಸ್. ಆಯಿತಾ, ನೀವು ಹೆಂಗೆ ಟ್ಯಾಗ್ಸ್ ಹಾಕ್ತೀರಾ ಅದ್ರ ಮೇಲೆ ನಿಮ್ಮ ಒಂದು ವೀಡಿಯೋ ವೈರಲ್ ಆಗಬೇಕಾ ಬೇಡವಾ ಅನ್ನೋದು ನಿಂತಿರುತ್ತೆ, ಆಲ್ಮೋಸ್ಟ್ ಆಲ್ 90%. ಸೊ ಅದಕ್ಕೋಸ್ಕರ ತುಂಬ ಜನ ಏನು ಮಾಡ್ತಾರೆ ಅಂತಂದರೆ, ಈಗ ನಾನು ಯಾವುದೋ ಒಂದು ಯೂಟ್ಯೂಬರ್ ಜೊತೆ ಕೊಲಾಬ್ರೇಷನ್ ಮಾಡಿರ್ತೀನಿ. ಆಯಿತಾ, ಆ ಕೊಲಾಬ್ರೇಷನ್ ವೀಡಿಯೋಗೆ ನನ್ನ ಒಂದು ಹೆಸರು ಯೂಸ್ ಮಾಡ್ಕೊಂಡಿರ್ತಾರೆ. ಹಂಗೆ ಗ್ಯಾಪಲ್ಲಿ ಬೇರೆಯವರು ದೊಡ್ಡ ಯೂಟ್ಯೂಬ್ ಚಾನಲ್ ಹೆಸರುಗಳಿರುತ್ತೆ ನೋಡಿ, ಅವ್ರ ಚಾನಲ್ ಹೆಸರನ್ನ ಮೆನ್ಷನ್ ಮಾಡಿಬಿಟ್ಟಿರ್ತಾರೆ. ಸೊ ಹಂಗೆ ಮಾಡೋದ್ರಿಂದ ಏನಾಗುತ್ತೆ ಅಂತಂದರೆ, ಸೊ ನೀವು ಟ್ಯಾಗ್ಸ್ ಮುಖಾಂತರ ನೀವು ಆಡಿಯನ್ಸ್ಗಳನ್ನ ಮಿಸ್ಲೀಡ್ ಮಾಡ್ತಾ ಇದ್ದೀರಾ ಅಂತ ಅಂದ್ಬಿಟ್ಟು ಯೂಟ್ಯೂಬರು ನಿಮ್ಮೊಂದು ಚಾನಲಲ್ಲಿ ಮಾನಿಟೈಸೇಷನ್ ಆಫ್ ಮಾಡ್ತಾರೆ. ಸೊ ಈ 3 ಕಾರಣ, ಒಂದು ಟೈಟಲ್ಲು, ಒಂದು ಡಿಸ್ಕ್ರಿಪ್ಷನ್ನು, ಒಂದು ಟ್ಯಾಗ್ಸು. ಓಕೆ, ಇವು 3ರಲ್ಲೂ ಇನ್ನು ಮುಂದೆ ಶಿಸ್ತಾಗಿ ನೀವು ಟೈಟಲ್ಲು, ಡಿಸ್ಕ್ರಿಪ್ಷನ್ನು, ಟ್ಯಾಗ್ಸ್ನ ಹಾಕಬೇಕಾಗುತ್ತೆ. ನೀವೇನು ಕಾನ್ಸೆಪ್ಟ್ ಮಾಡಿದ್ದೀರಾ ಆ ಕಾನ್ಸೆಪ್ಟಿಗೆ ತಕ್ಕಂಗೆ ಟೈಟಲ್ ಹಾಕಿ, ಏನು ಕಾನ್ಸೆಪ್ಟ್ ಮಾಡಿದ್ದೀರಾ ಆ ಕಾನ್ಸೆಪ್ಟಿಗೆ ತಕ್ಕಂಗೆ ಡಿಸ್ಕ್ರಿಪ್ಷನ್ ಹಾಕಿ, ಅದರ ಕಾನ್ಸೆಪ್ಟ್ ತಕ್ಕಂಗೆ ಟ್ಯಾಗ್ಸ್ನ ಹಾಕಿ. ಯಾವುದೇ ರೀತಿ ನಿಮ್ಮೊಂದು ಚಾನಲ್ಗೆ ತೊಂದರೆ ಆಗಲ್ಲ. ಓಕೆ, ಸೊ ಇದು ಬಂದಿರುವಂಥ ಒಂದು ಹೊಸ ಪಾಲಿಸಿ. ಓಕೆ, ಸೊ ಇವಾಗ ನಾನು ನಿಮಗೆ ಮ್ಯಾಟ್ರಿಗೆ ಬರ್ತೀನಿ. ಇವಾಗ ತಪ್ಪಿ ನಿಮ್ಮೊಂದು ಚಾನಲ್ಗೆ ಬಂದ್ಬಿಡ್ತು, ನನ್ನ ಚಾನಲ್ಗೆ ಮಾನಿಟೈಸೇಷನ್ ಆಫ್ ಮಾಡಿಬಿಟ್ರು, ಮಿಸ್ಲೀಡಿಂಗ್ ಅಂತ ಬಂದ್ಬಿಡ್ತು ಅಂತ ಅಂದ್ಕೊಳ್ಳಿ. ಸೊ ಇವಾಗ ಏನು ಮಾಡೋದು, ವಾಟ್ ನೆಕ್ಸ್ಟ್ ಅಂತ ನೀವು ನನ್ನ ಕೇಳೋದಾದರೆ, ಭಯ ಪಡೋ ಅವಶ್ಯಕತೆ ಇಲ್ಲ. ನಾನು ಆವಾಗಲೇ ಹೇಳಿದೆ ಸ್ಟಾರ್ಟಿಂಗಲ್ಲಿ, ಕಾನ್ಸೆಪ್ಟ್ ಕೇಳಬೇಕಾದ್ರೆ ಭಯ ಆಗುತ್ತೆ, ಲಾಸ್ಟಲ್ಲಿ ನಾನು ನಿಮಗೆ ತಣ್ಣಗೆ ಮಾಡ್ತೀನಿ, ಅದು ನನ್ನ ಜವಾಬ್ದಾರಿ ಅಂತ ಹೇಳಿದ್ದೆ. ಸೊ ಇವಾಗ ತಣ್ಣಗೆ ಮಾಡೋ ಕಾರ್ಯಕ್ರಮಕ್ಕೆ ಬಂದಿದ್ದೀನಿ. ಹೆಂಗೆ ಅಂತಂದರೆ, ನಿಮಗೆ ಮಾನಿಟೈಸೇಷನ್ ಆಫ್ ಮಾಡಿಬಿಟ್ರು ಅಂತ ಅಂದ್ಕೊಳ್ಳಿ, ಹೆದರ್ಕೊಳ್ಳೋ ಅವಶ್ಯಕತೆ ಇಲ್ಲ. ಯಾಕೆಂದರೆ ನೀವು 1 ತಿಂಗಳು ಬಿಟ್ಬಿಟ್ಟು ಮತ್ತೆ ನೀವು ವಾಚ್ ಟೈಮ್ನ ಕಂಪ್ಲೀಟ್ ಮಾಡಿಬಿಟ್ಟು ನೀವು ಮಾನಿಟೈಸೇಷನ್ಗೆ ಅಪ್ಲೈ ಮಾಡ್ಬೋದು. ಓಕೆ, ಸೊ ಅಪ್ಲೈ ಮಾಡೋ ಅವಕಾಶ ನಿಮಗಿದೆ ಮತ್ತೆ. ಆಯಿತಾ, ಸೊ
ತಲೆ ಅಂತೂ ಕೆಡಿಸ್ಕೊಬಿಡಿ. ನೀವೇನು ಕಾನ್ಸೆಪ್ಟ್ ಮಾಡ್ತಾ ಇರ್ತೀರಾ ಸೊ ಆರಾಮಾಗಿ ಮುಂದುವರಿಸ್ಕೊಳ್ಳಿ. ಆ್ಯಂಡ್ ನೀವೇನಾದರೂ ಈ ಥರ ತಪ್ಪುಗಳನ್ನ ಮಾಡಿದರೆ, ಟೈಟಲ್ಲು, ಡಿಸ್ಕ್ರಿಪ್ಷನು, ಟ್ಯಾಗ್ಸ್ ಈ ಥರ ಏನಾದರೂ ತಪ್ಪು ಮಾಡಿದರೆ ಅದನ್ನು ರಿಮೂವ್ ಮಾಡಿಬಿಡಿ ಆಯಿತಾ. ಬೆಸ್ಟ್ ರಿಮೂವ್ ಮಾಡಿದ್ರೇ ಒಳ್ಳೇದು ಅಂತ ಅನಿಸುತ್ತೆ. ಇಲ್ಲ ಅಂತಂದರೆ ಯಾವಾಗ ಬೇಕಾದರೂ ನಿಮ್ಮೊಂದು ಚಾನಲಲ್ಲಿ ಮಾನಿಟೈಸೇಷನ್ ಆಫ್ ಮಾಡ್ಬೋದು. ನಾನು ಆವಾಗಲೇ ಹೇಳಿದ್ದೀನಿ, ಈಗ ಆಲ್ರೆಡಿ 4-10 ಪೇಮೆಂಟ್ ತೊಗೊಂಡಿರೋರಿಗೂ ಕೂಡ ಮಾನಿಟೈಸೇಷನ್ ಆಫ್ ಮಾಡಿದ್ದಾರೆ, ಮಿಸ್ಲೀಡ್ ಮಾಡಿರೋರಿಗೆ. ಸೊ ಅದಕ್ಕೋಸ್ಕರ ಇದನ್ನು ಕಾನ್ಸೆಪ್ಟ್ನ ಮೈಂಡಲ್ಲಿ ಇಟ್ಕೊಂಡು ಏನಾದರೂ ತಪ್ಪು ಮಾಡಿದ್ದೀನಿ ಅಂತ ಅನ್ಸಿದ್ರೆ ಅದನ್ನು ರಿಮೂವ್ ಮಾಡಿಬಿಡಿ. ವೀಡಿಯೋ ರಿಮೂವ್ ಮಾಡೋಕೆ ಹೋಗ್ಬಿಡಿ. ಆ ಟೈಟಲು, ಡಿಸ್ಕ್ರಿಪ್ಷನ್ ಎಲ್ಲ ಚೆಕ್ಔಟ್ ಮಾಡಿಕೊಂಡು ಅಲ್ಲಿ ನೀವು ಚೇಂಜಸ್ನ ಮಾಡ್ಕೊಳ್ಳಿ. ಇದು ಮಿಸ್ಲೀಡಿಂಗ್ ಬಗ್ಗೆ ಬಂದಿರುವಂಥ ಯೂಟ್ಯೂಬಲ್ಲಿ ಒಂದು ಹೊಸ ಕಾನ್ಸೆಪ್ಟ್ ಆ್ಯಂಡ್ ಹೊಸ ಪಾಲಿಸಿ ಅಂತ ಹೇಳ್ಬೋದು. ಐ ಥಿಂಕ್ ನಿಮಗೆಲ್ಲ ಈ ಒಂದು ವಿಡಿಯೋ ನೀಟಾಗಿ ಅರ್ಥ ಆಗಿದೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆಗಿರೋ ದಯವಿಟ್ಟು ಒಂದು ಲೈಕ್ ಮಾಡಿ. ಆ್ಯಂಡ್ ಈ ಒಂದು ಮಿಸ್ಲೀಡಿಂಗ್ ಕಾನ್ಸೆಪ್ಟ್ನ ತಂದಿದ್ದು ಒಳ್ಳೆದಾಯ್ತಾ ಕೆಟ್ಟದಾಯ್ತಾ ಅಂತ ನೀವು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಬೇಕು. ಆ್ಯಂಡ್ ಈ ಒಂದು ವಿಡಿಯೋನ ಎಲ್ಲ ಒಂದು ಯೂಟ್ಯೂಬರ್ಸ್ಗಳ ಜೊತೆ ನೀವು ಶೇರ್ ಮಾಡಬೇಕು. ಮತ್ತೆ ಸಿಗ್ತೀನಿ. ಎಲ್ಲರಿಗೂ ಬೈ. ಜೈ ಹಿಂದ್. ಒಂದೇ ಮಾತರಂ.